ಸ್ವರ್ಣಸ್ಥಳ ಹಚ್ಚ ಹಸಿರಿನಿಂದ ಕೂಡಿದ ಊರು, ಸ್ವಚ್ಛಂದ ಗಾಳಿ, ಸದಾ ಹರಿಯುವ ನದಿಗಳು. ಯಾರೊಬ್ಬರೂ ಆ ಪ್ರಕೃತಿ ಸೌಂದರ್ಯಕ್ಕೆ ಶರಣಾಗಲೇಬೇಕು. ಆದರೆ ಈ ಊರಿನ ಹಿಂದೆ ಮರೆಮಾಚಿತ್ತು ಹಲವಾರು ನಿಗೂಢ ಘಟನೆಗಳು, ಹಲವಾರು ಕೊಲೆ ಪ್ರಕರಣಗಳು. ಅದರಲ್ಲಿ ಒಂದು ಆನೆ ಮಾವುತನ ಪ್ರಕರಣ. ಹೌದು, ಇದು ಆನೆ ಮಾವುತ ಹರಿ ಮತ್ತು ಅವನ ತಂಗಿ ಜಮುನಾ ಅವರ ಕಥೆ. ಸ್ವರ್ಣಸ್ಥಳದಲ್ಲಿ ಒಬ್ಬ ದೊಡ್ಡ ದಣಿ ಇದ್ದಾರೆ. ಅವರ ತಮ್ಮ ಚಿಕ್ಕ ದಣಿ ಇಬ್ಬರು ಒಂದು ಟ್ರಸ್ಟ್ ನಡೆಸುತ್ತಾ ಐಶ್ವರ್ಯದ ಜೀವನ ನಡೆಸುತ್ತಿದ್ದಾರೆ. ಈ ದಣಿಗಳು ಊರಿಗೆ ದೊಡ್ಡವರು, ಪ್ರಭಾವಶಾಲಿಗಳು, ದೇಶದ ಎಲ್ಲ ಉನ್ನತ ಹುದ್ದೆಗಳಲ್ಲಿರುವವರು, ಪ್ರತಿಷ್ಠಿತ ವ್ಯಕ್ತಿಗಳು ಇವರನ್ನು ನಡೆದಾಡುವ ದೇವರೆಂದೇ ಭಾವಿಸಿದ್ದಾರೆ. ಅದೇ ಊರಿನಲ್ಲಿ ಹರಿ ಎಂಬ ಒಬ್ಬ ಬಡ ಆನೆ ಮಾವುತ ಇದ್ದಾನೆ. ಅವನ ಹೆಂಡತಿ ಸೌಂದರ್ಯ, ತಂಗಿ ಜಮುನಾ ಮತ್ತು 3 ಮಕ್ಕಳೊಂದಿಗೆ ಸಾಧಾರಣ ಜೀವನ ನಡೆಸುತ್ತಿದ್ದಾನೆ. ಹರಿ ಸ್ವರ್ಣಸ್ಥಳ ಟ್ರಸ್ಟ್ನ ಆನೆಗಳನ್ನು ನೋಡಿಕೊಳ್ಳುವ ಮಾವುತ. ಈ ವೃತ್ತಿ ಅವನದ್ದು ಮಾತ್ರವಲ್ಲ, ಅವನ ತಂದೆ, ತಾತ, ಮುತ್ತಾತರ ಕಾಲದಿಂದಲೂ ಅವರ ಕುಟುಂಬ ಇದನ್ನೇ ಮಾಡಿಕೊಂಡು ಬಂದಿದೆ. ಇದಕ್ಕೆ ಪ್ರತಿಫಲವಾಗಿ ಹರಿಯ ತಂದೆಯ ಕಾಲದಲ್ಲಿ ಅವರ ಕುಟುಂಬದ ಸೇವೆಗೆ ಮೆಚ್ಚಿ ಸ್ವರ್ಣಸ್ಥಳ ಟ್ರಸ್ಟ್ನ ಧರ್ಮಾಧಿಕಾರಿ ಒಂದು ಜಮೀನನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು. ಆ ಜಮೀನು ಹರಿಯ ತಂದೆ ಮರಣಿಸಿದ ನಂತರ ಹರಿಯ ಹೆಸರಿಗೆ ಬಂತು. ಆ ಜಮೀನಿನ ಬೆಲೆ ಈಗ ಹಿಂದೆಗಿಂತ 10ರಷ್ಟು ಹೆಚ್ಚಾಗಿತ್ತು. ಏಕೆಂದರೆ ಆ ಜಮೀನಿನ ಮುಂಭಾಗದಲ್ಲಿ ಹೈವೇ ನಿರ್ಮಾಣವಾಗಿತ್ತು. ಈಗ ಸ್ವರ್ಣಸ್ಥಳದ ದೊಡ್ಡ ದಣಿ ಮತ್ತು ಅವನ ತಮ್ಮ ಚಿಕ್ಕ ದಣಿಯ ಕಣ್ಣು ಆ ಜಮೀನಿನ ಮೇಲೆ ಬಿತ್ತು. ಅವರು ಹರಿಯಿಂದ ಆ ಜಮೀನನ್ನು ಹಿಂದಿರುಗಿಸುವಂತೆ ಕೇಳಿದರು. ಆದರೆ ಹರಿ ಒಪ್ಪಲಿಲ್ಲ. ಕ್ರಮೇಣ ಹರಿಯ ಮನೆಗೆ ನೀರಿನ ಸರಬರಾಜು, ವಿದ್ಯುತ್ ಸರಬರಾಜು ಎಲ್ಲವೂ ನಿಂತುಹೋಯಿತು. ಸ್ವರ್ಣಸ್ಥಳದ ಚರಂಡಿಯ ಕೊಳಕು ನೀರು, ಕಸಕಡ್ಡಿಗಳು ಹರಿಯ ಅಂಗಳಕ್ಕೆ ಹಾಕಲಾಯಿತು. ಹರಿ ಇದಕ್ಕೆಲ್ಲ ಬಗ್ಗದೆ ಇದ್ದಾಗ ಚಿಕ್ಕ ದಣಿ ಹರಿಯ ಮನೆಯವರ ಮುಂದೆ ಅವನಿಗೆ ದೈಹಿಕ ಹಲ್ಲೆ ಮಾಡಿದ. ನೊಂದ ಹರಿ ದೊಡ್ಡ ದಣಿಯ ಮುಂದೆ ಹೋಗಿ ಕೈಮುಗಿದ. ದಣಿಗಳೇ, ನನ್ನ ತಂದೆ ಗುರುತಿಗೆ ಇರೋದು ಇದೊಂದೇ ಜಾಗ. ದಯವಿಟ್ಟು ಅದನ್ನು ಕಿತ್ತುಕೊಳ್ಳಬೇಡಿ. ನೀವು ಸಣ್ಣವರಿದ್ದಾಗ ನನ್ನ ತಂದೆ ನಿಮ್ಮನ್ನು ನನ್ನ ಹೆಗಲ ಮೇಲೆ ಹತ್ತಿಸಿ ಆನೆಯ ಕಿವಿಯಲ್ಲಿ ಉಯ್ಯಾಲೆ ಆಡಿಸುತ್ತಿದ್ದರು. ಅದನ್ನು ನೆನಪಿಸಿಕೊಳ್ಳಿ. ನಾನು ಯಾವತ್ತೂ ನಿಮಗೆ ಋಣಿಯಾಗಿರುತ್ತೇನೆ ಎಂದು ಬೇಡಿಕೊಂಡ. ಆದರೆ ದಣಿಗಳ ಹೃದಯ ಕಲ್ಲಾಗಿತ್ತು. ಅವರು ಹರಿಯ ಮನವಿಯನ್ನು ನಿರಾಕರಿಸಿದರು. ಇದನ್ನೆಲ್ಲ ನೋಡಿ ಬೇಸತ್ತ ಹರಿಯ ಹೆಂಡತಿ ಸೌಂದರ್ಯ ತನ್ನ 3 ಮಕ್ಕಳ ಭವಿಷ್ಯವನ್ನು ಯೋಚಿಸಿ ಅವರನ್ನು ಕರೆದುಕೊಂಡು ಮನೆಯಿಂದ ಹೊರಟು ಹೋದಳು. ಹರಿ ಮತ್ತು ಅವನ ತಂಗಿ ಜಮುನಾ ಮಾತ್ರ ಮನೆಯಲ್ಲಿ ಉಳಿದರು. ದಿನಾಂಕ ಫೆಬ್ರವರಿ 21, 2012 ಬೆಳಗ್ಗೆ ಹರಿಯ ಅಕ್ಕಪಕ್ಕದ ಮನೆಯವರು ಅವನ ಮನೆ ಕಡೆಗೆ ಬರಲು ಶುರು ಮಾಡಿದರು. ಹಿಂದಿನ ರಾತ್ರಿ ಅವರ ಮನೆಯಿಂದ ಜೋರಾಗಿ ಕಿರಿಚುವ ಶಬ್ದಗಳು ಕೇಳಿಸಿದ್ದವು. ಹರಿಯ ಮನೆಯ ಬಾಗಿಲು ಮುಚ್ಚಿತ್ತು. ಅವನನ್ನು ಕೂಗಿದರೂ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಇದನ್ನೆಲ್ಲ ನೋಡಿದ ಅಕ್ಕಪಕ್ಕದವರು ಬಾಗಿಲು ತೆರೆದು ನೋಡಿದಾಗ ಒಂದು ಭಯಾನಕ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಮನೆಯಲ್ಲಿನ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಹರಿ ಮತ್ತು ಜಮುನಾ ರಕ್ತದಲ್ಲಿ ಮುಳುಗಿ ಸತ್ತು ಬಿದ್ದಿದ್ದರು. ಅವರನ್ನು ಕಲ್ಲಿನಿಂದ ಸಾಯಿಸಿದ್ದು ಸ್ಪಷ್ಟವಾಗಿತ್ತು. ಬಡವರ ಮನೆಯಲ್ಲಿ ಯಾವುದೇ ಅಮೂಲ್ಯ ವಸ್ತುಗಳು ಇರಲಿಲ್ಲ. ಆದರೆ ಪೆಟ್ಟಿಗೆಯಲ್ಲಿದ್ದ ಜಮೀನಿನ ಪತ್ರಗಳು ಮಾತ್ರ ಮಾಯವಾಗಿದ್ದವು. ತಕ್ಷಣ ಸ್ವರ್ಣಸ್ಥಳ ಪೊಲೀಸರು ಸ್ಥಳಕ್ಕೆ ಬಂದರು. ಜೊತೆಗೆ ಜಿಲ್ಲಾ ಡಾಗ್ ಸ್ಕ್ವಾಡ್ ಮತ್ತು ಫಿಂಗರ್ ಪ್ರಿಂಟ್ ತಜ್ಞರು ಬಂದು ತನಿಖೆ ಶುರು ಮಾಡಿದರು. ಹರಿ ಮತ್ತು ಜಮುನಾ ಕೊಲೆ ಪ್ರಕರಣ ತನಿಖೆ ಆರಂಭವಾಯಿತು ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಇಲ್ಲಿ ಕೇಸ್ ಮುಚ್ಚುವ ಕೆಲಸವೇ ಆರಂಭವಾಗಿತ್ತು. ಕೊಲೆ ಘಟನೆ ನಡೆದ ದಿನ ಹರಿಯ ಪತ್ನಿ ಸೌಂದರ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲು ಪ್ರಯತ್ನಿಸಿದಳು. ಆದರೆ ಸ್ವರ್ಣಸ್ಥಳ ಠಾಣೆಯ PSI ಯೋಗಿ ಅವಳ ಕಂಪ್ಲೇಂಟ್ ಅನ್ನು ನಿರಾಕರಿಸಿದರು. ಬದಲಾಗಿ ರಾಜ ರೈ ಎಂಬುವವರಿಂದ ದೂರು ದಾಖಲಿಸಿಕೊಂಡರು. ಯಾರು ಈ ರಾಜ ರೈ? ಪೊಲೀಸರು ಸೌಂದರ್ಯಳ ದೂರನ್ನು ನಿರಾಕರಿಸಿ ರಾಜ ರೈಯಿಂದ ದೂರು ಯಾಕೆ ದಾಖಲಿಸಿಕೊಂಡರು? ಇವನು ಹರಿಯ ಮನೆ ಸದಸ್ಯನೇ, ರಕ್ತ ಸಂಬಂಧಿಯೇ ಅಲ್ಲ. ಇವನು ಸ್ವರ್ಣಸ್ಥಳದ ದಣಿಗಳ ಕೆಳಗೆ ಕೆಲಸ ಮಾಡುವ ಸೂಪರ್ವೈಸರ್. ಕೆಲವು ದಿನಗಳ ಹಿಂದೆ ಇದೇ ರಾಜ ರೈ ನೇತೃತ್ವದ ಗೂಂಡಾಗಳ ತಂಡವೊಂದು ಹರಿಯವರ ಜಮೀನಲ್ಲಿದ್ದ ಬಾವಿಯನ್ನು ಮುಚ್ಚಿ ಹಾಕಿದ್ದರು. ಸಾಮಾನ್ಯವಾಗಿ ಅನಾಥ ಶವ ಸಿಕ್ಕ ಸಂದರ್ಭದಲ್ಲಿ 3ನೇ ವ್ಯಕ್ತಿಯ ದೂರನ್ನು ಪೊಲೀಸರು ದಾಖಲಿಸಿಕೊಳ್ಳುತ್ತಾರೆ. ಆದರೆ ಹರಿ ಯಾವಾಗ ಅನಾಥನಾದ? ರಾಜ ರೈಯ ದೂರಿನಲ್ಲಿ ಏನಿತ್ತು? ನಾನು 12 ವರ್ಷಗಳಿಂದ ಸ್ವರ್ಣಸ್ಥಳಕ್ಕೆ ಸಂಬಂಧಪಟ್ಟ ತೋಟ, ಗದ್ದೆ ಮತ್ತು ಕೆಲಸಗಾರರ ಮೇಲ್ವಿಚಾರಣೆ ಮಾಡುತ್ತಿದ್ದೇನೆ. ನಾನು ನೋಡಿಕೊಳ್ಳುತ್ತಿದ್ದ ತೋಟದ ಪಕ್ಕದಲ್ಲೇ ಆನೆ ಮಾವುತ ಹರಿ ಮತ್ತು ಜಮುನಾ ವಾಸವಾಗಿದ್ದರು. ದಿನಾಂಕ ಫೆಬ್ರವರಿ 21, 2012 ರಂದು ತೋಟದ ಕೆಲಸದ ಮೇಲ್ವಿಚಾರಣೆಗೆಂದು ಹೋಗುವಾಗ ತೋಟದ ಬದಿಯಲ್ಲಿ ಕಬ್ಬಿಣದ ಪೆಟ್ಟಿಗೆ ಬಿದ್ದಿರುವುದನ್ನು ಕಂಡು ಹರಿಯವರನ್ನು ಕರೆದೆ. ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಹಾಗಾಗಿ ಮನೆಯ ಬಳಿ ಹೋದಾಗ ಬಾಗಿಲು ತೆರೆದಿತ್ತು. ಒಳಗೆ ನೋಡಿದಾಗ ಹರಿ ಮತ್ತು ಜಮುನಾ ರಕ್ತದ ಮಡುವಿನಲ್ಲಿ ಸತ್ತಿರುವುದು ಕಂಡುಬಂದಿತು ಮತ್ತು ಮನೆಯಲ್ಲಿರುವ ಅಮೂಲ್ಯ ವಸ್ತುಗಳನ್ನು ದೋಚಿರುವುದು ಕಂಡುಬಂದಿತು ಎಂದು ಕಂಪ್ಲೇಂಟ್ನಲ್ಲಿ ದಾಖಲಿಸಿದ್ದಾನೆ.
ಪೊಲೀಸರು ಸೌಂದರ್ಯಳ ದೂರನ್ನು ನಿರಾಕರಿಸಿ ರಾಜಾರೈಯ ದೂರನ್ನು ಯಾಕೆ ತೆಗೆದುಕೊಂಡಿದ್ದಾರೆ ಎನ್ನುವ ಸಂಶಯ ಒಂದೆಡೆಯಾದರೆ, ಇನ್ನೊಂದೆಡೆ ರಾಜಾರೈಗೆ ಹರಿಯವರ ಮನೆಯಲ್ಲಿನ ಅಮೂಲ್ಯ ವಸ್ತುಗಳು ಕಾಣೆಯಾಗಿದ್ದು ಎಲ್ಲಿ ಕಂಡುಬಂತು ಎಂಬುವುದು ಈ ಕೇಸನ್ನು ಇಂಟೆನ್ಷನ್ ಮರ್ಡರ್ ಬದಲಾಗಿ ರಾಬರಿ ಮರ್ಡರ್ ಎಂದು ಬಿಂಬಿಸಿ ದಿಕ್ಕು ತಪ್ಪಿಸುವ ಉದ್ದೇಶ ಸಹಜವಾಗಿ ಕಾಣಿಸುತ್ತೆ. ಈ ಪ್ರಕರಣಕ್ಕೆ ಪೊಲೀಸರು ಸೆಕ್ಷನ್ 302 ಮರ್ಡರ್ ಮತ್ತು ಸೆಕ್ಷನ್ 392 ರಾಬರಿ ಎಂಬ ಸುಳ್ಳು ಸೆಕ್ಷನ್ ಹಾಕ್ತಾರೆ. ಸುಳ್ಳು ಸೆಕ್ಷನ್ ಅಂತ ಯಾಕೆ ಹೇಳಿದೆ ಎಂದರೆ, ಹರಿಯವರೇ ಒಬ್ಬ ಬಡವ, ಆ ಬಡವನ ಮನೆಯಿಂದ ರಾಬರಿ ಮಾಡುವ ವಸ್ತುವಾದರೂ ಏನಿದ್ದಿತ್ತು? ಮನೆ ತುಂಬ ಚೆಲ್ಲಾಪಿಲ್ಲಿ ಆಗಿದೆ ಮತ್ತು ಇಬ್ಬರು ವ್ಯಕ್ತಿಗಳ ಕೊಲೆ ಆಗಿದೆ ಎಂದರೆ ಒಬ್ಬ ವ್ಯಕ್ತಿ ಮಾಡಿರಲಿಕ್ಕೆ ಸಾಧ್ಯನಾ? ಇದಕ್ಕೆ ಸಂಬಂಧಪಟ್ಟ ಸೆಕ್ಷನ್ 34 ಕಾಮನ್ ಇಂಟೆನ್ಷನ್ ಪೊಲೀಸರು ಹಾಕೋದೇ ಇಲ್ಲ. ಸೆಕ್ಷನ್ 34 ಅಂದರೆ ಯಾವುದೋ ಉದ್ದೇಶದಿಂದ ನಡೆದಂತಹ ಕೊಲೆ. ಇದ್ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ರಾಬರಿ ಕೇಸ್ ಆರೋಪಿನೇ ಇಲ್ಲ ಅಂತ ಈ ಕೇಸನ್ನೇ ಗೌಪ್ಯವಾಗಿ ಇರಿಸಿಬಿಡ್ತಾರೆ ಸ್ವರ್ಣಸ್ಥಳ ಪೊಲೀಸ್ ಡಿಪಾರ್ಟ್ಮೆಂಟ್. ಹಾಗಿದ್ದಲ್ಲಿ ಯಾವುದೇ ಕೊಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದು ಯಾವುದು ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಮೃತ ದೇಹಗಳ ಪೋಸ್ಟ್ ಮಾರ್ಟಮ್ ದಿನಾಂಕ ಫೆಬ್ರವರಿ 21, 2012 ಸಂಜೆ 7 ರಿಂದ 8 ಗಂಟೆವರೆಗೆ ಮಾಡ್ತಾರೆ. ಈ ರಿಪೋರ್ಟ್ ಅಲ್ಲಿ ಈ ಜೋಡಿ ಕೊಲೆಯು 20ನೇ ಸಂಜೆ 7 ಗಂಟೆಯಿಂದ 21ನೇ ತಾರೀಕು ಬೆಳಗ್ಗೆ 7 ಗಂಟೆ ಮಧ್ಯ ಆಗಿರುತ್ತೆ ಎಂದು ಹೇಳುತ್ತದೆ. ಪೋಸ್ಟ್ಮಾರ್ಟಮ್ ಮಾಡುವಾಗ ಡಾಕ್ಟರ್ ಜಮುನಾ ಮೇಲೆ ಅತ್ಯಾಚಾರ ಆಗಿರುವುದಾಗಿ ಸಂಶಯ ಪಡುತ್ತಾರೆ ಮತ್ತು ಆಕೆಯ ವೆಜಿನಲ್ ಸ್ವಾಬ್ ಮತ್ತು ಫುಬಿಕ್ ಹೇರ್ FSLಗೆ ತಲುಪಿಸುವಂತೆ ತನಿಖಾಧಿಕಾರಿಗೆ ತಿಳಿಸುತ್ತಾರೆ. ಆದರೆ ಅದು ತಲುಪಿರುವ ಯಾವುದೇ ದಾಖಲೆಗಳು ಇಲ್ಲಿಯವರೆಗೆ ರಿಪೋರ್ಟ್ನಲ್ಲಿ ಕಂಡುಬಂದಿರುವುದಿಲ್ಲ. ಜೊತೆಗೆ ಯಾವುದೇ ಫಿಂಗರ್ ಪ್ರಿಂಟ್ಸ್ಗಳು ಸಿಗೋದಿಲ್ಲ ಎಂಬುದು ಬಹಳ ಆಶ್ಚರ್ಯ. ಇಷ್ಟು ಸಾಕ್ಷ್ಯಗಳು ಕಣ್ಣೆದುರಿಗೆ ಇದ್ದರೂ ಪೊಲೀಸರು ದಣಿಗಳ ಪ್ರಭಾವದಿಂದ ಕುರುಡರಾದಂತಿತ್ತು. ರಿಸಲ್ಟ್ ಸಿ ರಿಪೋರ್ಟ್, ಆರೋಪಿ ನಾಪತ್ತೆ. ಈ ಕೊಲೆಯ ಬಳಿಕ ಚಿಕ್ಕ ದಣಿಯವರು ಹರಿಯವರ ಮನೆಗೆ ಬೀಗ ಹಾಕಿ ಅವರ ವಶಕ್ಕೆ ಪಡೆದುಕೊಳ್ಳುತ್ತಾರೆ ಮತ್ತು ಸೌಂದರ್ಯಳಿಗೆ ಅವರ ಮನೆಯಲ್ಲಿರುವ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳಲು ಬಿಡೋದಿಲ್ಲ. ಸ್ವರ್ಣಸ್ಥಳ ಪೊಲೀಸರ ನಡವಳಿಕೆ ನೋಡಿ ಬೇಸತ್ತ ಹರಿಯವರ ಹೆಂಡತಿ ಸೌಂದರ್ಯ SP ಅವರಿಗೆ ಒಂದು ಮನವಿ ಪತ್ರ ಬರೆಯುತ್ತಾರೆ. ಆ ಪತ್ರದಲ್ಲಿ ಅವರು ಹೀಗೆ ಹೇಳಿರುತ್ತಾರೆ: ನನ್ನ ಗಂಡ ಅವರ ಹಿರಿಯರ ಕಾಲದಿಂದಲೂ ಸ್ವರ್ಣಸ್ಥಳ ಎಂಬಲ್ಲಿರುವ ತನ್ನ ಮನೆಯಲ್ಲಿ ತನ್ನ ಸಹೋದರಿ ಜಮುನಾ ಎಂಬವರೊಂದಿಗೆ ವಾಸ ಮಾಡಿಕೊಂಡಿದ್ದರು. ನಾನು ಮತ್ತು ಮಕ್ಕಳು ನನ್ನ ಗಂಡನ ಮನೆಗೆ ಆಗಾಗ ಹೋಗಿ ಬರುತ್ತಿದ್ದೆವು. ನನ್ನ ಗಂಡ ಮೇಲ್ದಾಣಿಸಿದ ನನ್ನ ಮನೆಗೆ ಆಗಾಗ ಬರುತ್ತಿದ್ದರು. ನನ್ನ ಗಂಡ ವಾಸ ಮಾಡಿಕೊಂಡಿದ್ದ ಮನೆಯನ್ನು ತೆರವುಗೊಳಿಸುವಂತೆ ಸ್ವರ್ಣಸ್ಥಳದ ಚಿಕ್ಕ ದಣಿಯವರು ಕಳೆದ ಸುಮಾರು 5 ವರ್ಷಗಳಿಂದ ಬೆದರಿಸುತ್ತಿದ್ದರು ಮತ್ತು ನನ್ನ ಗಂಡನನ್ನು ಅವರ ಮನೆಯ ಅಂಗಳದಲ್ಲೇ 2 ಸಲ ಥಳಿಸಿರುತ್ತಾರೆ. ದಿನಾಂಕ ಸೆಪ್ಟೆಂಬರ್ 20, 2012 ರಂದು ಸಂಜೆ ಚಿಕ್ಕ ದಣಿಯವರು ನನ್ನ ಗಂಡ ವಾಸವಾಗಿದ್ದ ಮನೆಗೆ ಭೇಟಿ ನೀಡಿ ಮನೆಯನ್ನು ಕೂಡಲೇ ತೆರವುಗೊಳಿಸುವಂತೆಯೂ ತಪ್ಪಿದಲ್ಲಿ ಸ್ಥಿತಿ ನೆಟ್ಟಗಿರುವುದಿಲ್ಲ ಎಂದು ನನ್ನ ಗಂಡನಿಗೆ ಜೀವ ಬೆದರಿಕೆ ಹಾಕಿರುತ್ತಾರೆ. ಸದ್ರಿ ಪ್ರಕರಣವನ್ನು ಈವರೆಗೂ ಸರಿಯಾಗಿ ತನಿಖೆ ನಡೆಸಿರುವುದಿಲ್ಲ. ಜೋಡಿ ಕೊಲೆಯ ಆರೋಪಿಗಳು ಯಾರೆಂಬುದು ಈವರೆಗೂ ಪತ್ತೆಯಾಗಿರುವುದಿಲ್ಲ. ನನ್ನ ಗಂಡನ ಬಳಿ ಯಾವುದೇ ಸಂಪತ್ತು, ಹಣ, ಆಭರಣಗಳು ಇದ್ದಿರಲಿಲ್ಲ ಮತ್ತು ಇದ್ದಂತಹ ಅಲ್ಪ ಸ್ವಲ್ಪ ಹಣ ಮತ್ತು ಆಭರಣಗಳನ್ನು ಸಹ ದೋಚಿರುವುದಿಲ್ಲ. ನನ್ನ ಗಂಡನಿಗೆ ಯಾರೂ ವಿರೋಧಿಗಳಿದ್ದಿರಲಿಲ್ಲ. ಕೇವಲ ನನ್ನ ಗಂಡ ವಾಸವಾಗಿದ್ದ ಮನೆ ಮತ್ತು ಅಡಿ ಸ್ಥಳವನ್ನು ಸ್ವಾಧೀನಪಡಿಸುವ ಉದ್ದೇಶಕ್ಕಾಗಿ ಅವರನ್ನು ಕೊಲೆ ಮಾಡಲಾಗಿದೆ. ಆದರೆ ಆ ಕೊಲೆ ಪ್ರಕರಣದ ತನಿಖೆಯನ್ನು ಮಾಡಿರುವುದಿಲ್ಲ. ಈ ವಿಷಯವನ್ನು 3 ದಿನಗಳ ನಂತರ ದೊಡ್ಡ ದಣಿಗಳನ್ನು ಖುದ್ದು ಭೇಟಿಯಾಗಿ ತಿಳಿಸಿದಾಗ, ಆಗುವುದು ಆಗಿ ಹೋಯ್ತು, ಆ ವಿಷಯವನ್ನು ಬಿಟ್ಟು ಬಿಡಿ ಎಂದು ತಿಳಿಸಿರುತ್ತಾರೆ. ನನ್ನ ಗಂಡನ ಮನೆಗೆ ಚಿಕ್ಕ ದಣಿಯವರು ಬೀಗ ಜಡಿದು ಮನೆಯಲ್ಲಿದ್ದ ಯಾವುದೇ ವಸ್ತುಗಳನ್ನು ನನಗೆ ತರಲು ಬಿಟ್ಟಿರುವುದಿಲ್ಲ ಮತ್ತು ಮನೆಗೆ ಪ್ರವೇಶಿಸದಂತೆ ಬೆದರಿಸಿರುತ್ತಾರೆ. ನನ್ನ ಗಂಡ ವಾಸ ಮಾಡಿಕೊಂಡಿದ್ದ ಮನೆಯ ನನಗೆ ತೆಗೆಸಿಕೊಟ್ಟು ನನಗೆ ಸದ್ರಿ ಮನೆಯಲ್ಲಿ ವಾಸ ಮಾಡಲು ಅನುವು ಮಾಡಿಕೊಟ್ಟು ನನ್ನ ಗಂಡ ಮತ್ತು ಅವರ ಸಹೋದರಿಯ ಜೋಡಿ ಕೊಲೆಯ ಪ್ರಕರಣವನ್ನು ಕೂಡಲೇ ತನಿಖೆ ಮಾಡಿ ನ್ಯಾಯ ಕೊಡಿಸಿ ಎಂದು ವಿನಂತಿಸಿಕೊಳ್ಳುತ್ತೇನೆ ಎಂದು ತನ್ನ ಮನವಿಯನ್ನ ತಿಳಿಸಿದರು. ಆದರೆ ಆ ಮನವಿಗೆ ಯಾವುದೇ ಪ್ರತಿಕ್ರಿಯೆಗಳು ಬರೋದೇ ಇಲ್ಲ. ಪ್ರಭಾವಿಗಳ ಪ್ರಭಾವವು ಪೊಲೀಸರ ಮೇಲೂ ಬಿದ್ದಿತ್ತು. ಈ ಅನ್ಯಾಯಕ್ಕೆ ನ್ಯಾಯ ಸಿಗೋಕೆ ಸಾಧ್ಯವಿಲ್ಲ ಎನ್ನುವುದನ್ನು ಅರಿತ ಸೌಂದರ್ಯ ಮತ್ತು ಮಕ್ಕಳು ಆ ಸ್ವರ್ಣಸ್ಥಳದ ಜಾಗವನ್ನು ಬಿಟ್ಟು ನಡೆಯೋಕೆ ತೀರ್ಮಾನಿಸಿದರು. ಹೋಗುವ ಮುಂಚೆ ಮನೆಯಲ್ಲಿದ್ದ ವಸ್ತುಗಳನ್ನಾದರೂ ತೆಗೆದುಕೊಳ್ಳೋಣ ಎಂದು ಧೈರ್ಯ ಮಾಡಿ ಸೌಂದರ್ಯ ಮತ್ತು ಅವರ ಮಕ್ಕಳು ಚಿಕ್ಕ ದಣಿಯವರ ಬಳಿ ಕೇಳಿಕೊಂಡರು. ಯಾಕೆಂದರೆ ಈ ಮೊದಲೇ ಹರಿಯವರ ಮನೆಗೆ ಚಿಕ್ಕ ದಣಿಯವರು ಬೀಗ ಜಡಿದಿದ್ದರು. ಚಿಕ್ಕ ದಣಿಯವರ ಪ್ರತಿಕ್ರಿಯೆ ಹೀಗಿತ್ತು: ಸರಿ, ನೀವು ವಸ್ತುಗಳನ್ನು ತೆಗೆದುಕೊಳ್ಳಿ, ಆದರೆ ಪ್ರತಿ ವಸ್ತುವಿನ ಲೆಕ್ಕ ಸರಿ ಮಾಡಿ ತೆಗೆದುಕೊಂಡು ಹೋಗಿ. ಸೌಂದರ್ಯಳ ಮನಸ್ಸಿಗೆ ತುಂಬಾ ನೋವಾಯಿತು ಮತ್ತು ಇಲ್ಲಿ ಉಳಿದರೆ ತಮ್ಮ ಮಕ್ಕಳ ಜೀವಕ್ಕೆ ಅಪಾಯ ಎಂದು ಭಾವಿಸಿ ಸ್ವರ್ಣಸ್ಥಳಕ್ಕೆ ವಿದಾಯ ಹೇಳಿದರು. ಇದರಿಂದ ಸಂತೃಪ್ತರಾದ ಚಿಕ್ಕ ದಣಿಯವರು ಹರಿಯವರ ಮನೆಯನ್ನು ನೆಲಸಮಗೊಳಿಸಿ ಒಂದು ಭವ್ಯವಾದ ರೆಸ್ಟೋರೆಂಟ್ ಅನ್ನು ತೆರೆದರು.
ಈ ಪ್ರಕರಣ ನಡೆದು 1 ದಶಕ ಕಳೆದರೂ ಹರಿಯವರ ಕುಟುಂಬ ಇವತ್ತಿಗೂ ನ್ಯಾಯ ಸಿಗುವ ಭರವಸೆಯಲ್ಲೇ ಕಾಯುತ್ತಿದೆ. ದಣಿಗಳು ಇಂದಿಗೂ ತುಂಬಾ ಪವಿತ್ರರಂತೆ ಟ್ರಸ್ಟ್ ಉದ್ಯಮದಿಂದ ಬಂದ ಹಣದಿಂದ ಲೋಕ ಸೇವೆಯ ಹೆಸರಿನಲ್ಲಿ ಬಡ್ಡಿ ದಂಧೆ ನಡೆಸುತ್ತಾ ಜೀವಂತರಾಗಿದ್ದಾರೆ. ಸಮಯ ಬಂದಿದೆ. ಸೃಷ್ಟಿಯಲ್ಲಿ ಯಾವಾಗ ಅನ್ಯಾಯ, ಅಧರ್ಮಗಳು ಮೇರೆ ಮೀರಿ ಹಿಂಸೆ ಹೆಚ್ಚಾಗುವುದೋ ಆಗ ಧರ್ಮ ರಕ್ಷಣೆಗೆ, ಶಿಷ್ಟರ ಉಳಿವಿಗೆ ದೇವರು ಬಂದೇ ಬರುತ್ತಾನೆ. ಅವನು ನಿಮ್ಮೊಳಗೂ ಇದ್ದಾನೆ. ಎಲ್ಲರೂ ಜಾಗೃತರಾಗಿ ನಿಮ್ಮೆಲ್ಲರ ಬೆಂಬಲ ಇಂತಹ ನರಭಕ್ಷಕರ ಅಂತ್ಯಕ್ಕೆ ಅತ್ಯಗತ್ಯ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. Audio Jungle.